ಮೂಲೆ ಆಗೋಯ್ತಲ್ಲ, ಬಂದವರು ಕಾಣಲ್ವಲ್ಲ. ಬೇಡ ಬೇಡ, ಪ್ಲೇಸ್ ಚೇಂಜ್. ಅಮ್ಮ, ಈ ಟ್ರೋಫಿನ ನಿನ್ನ ಟೈಲರಿಂಗ್ ಮಿಷಿನ್ ಇಡ್ಲಾ? ಏಟ್ ತಿಂತೀಯ ನನ್ನ ಹತ್ರ? ಈಗ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಅದನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾನೆ ಇದೆಯಾ. ಊಟ ಮಾಡೋ ಹೋಗ್ಲೂ ಬಿಡ್ಲಿಲ್ಲ. ಈಗ ಅಲ್ಲಿ ಇಡ್ಲಾ, ಇಲ್ಲಿ ಇಡ್ಲಾ, ಎಲ್ಲಿ ಇಡ್ಲಿ ಅಂತ ಕೊನೆಗೆ ನನ್ನ ಟೈಲರಿಂಗ್ ಮಿಷಿನೇ ಬೇಕಾಯ್ತು ಅದನ್ನ ಇಡಕ್ಕೆ. ಬೇಡ ಬಿಡು, ಹಳೆ ವಸ್ತು ಜೊತೆ ಈ ಲಕ್ಕ ಲಕ್ಕ ಅಂತ ತೊಳಿತೋ ಟ್ರೋಫಿನ ಇಟ್ರೆ ಇನ್ನೂ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೆ ನೀವಾದ್ರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? ಇರು ಬಂದೆ. ನೀನೆಲ್ಲಿ ಹೋಗ್ತಾ ಇದೀಯಾ? ಕೂತ್ಕೋ. ಎಣ್ಣೆ ಹಚ್ತಿರೋದು ಕಾಣ್ತಿಲ್ವಾ ಇಬ್ರಿಗೂ? ಅತ್ತೆ, ಮಲ್ಗೋ ಸಮಯದಲ್ಲಿ ಇದೆಲ್ಲ ಯಾಕೆ? ಹಾಸಿಗೆಗಲ್ಲ ಆಗಲ್ವಾ? ಬೇಕು ಕಣೆ. ಬಿಸಿ ಬಿಸಿ ಎಣ್ಣೆ ಹಚ್ಕೊಂಡು ಬೆಳಿಗ್ಗೆ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಒಳ್ಳೇದು. ಅಮ್ಮ, ಹಾಗೆ ಈ ಟ್ರೋಫಿ ಎಲ್ಲಿಟ್ರೆ ಒಳ್ಳೇದು ಅಂತಾನು ಹೇಳು, ಎಲ್ರಿಗೂ ಕಾಣೋ ಥರ. ಹಾಗಾದ್ರೆ ಒಂದು ಕೆಲಸ ಮಾಡು, ನನ್ನ ತಲೆ ಮೇಲೆ ಇಟ್ಬಿಡು. ಕಟ್ಕೊಂಡು ಓಡಾಡ್ತಿರ್ತೀನಿ, ಎಲ್ರು ನೋಡ್ತಾರೆ. ಅಲ್ಲೇ ಆಯ್ತು ಆಯ್ತು, ಮುಖ ಸಿಂಡಿಸ್ಕೋಬೇಡ. ಅಲ್ಲಿ ನಮ್ಮ ಟಿವಿ ಟೇಬಲ್ ಇದೆಯಲ್ಲ, ಅದ್ರ ಮೇಲೆ ಇಡು. ಹೇಗೋ ನಮ್ಮ ಮನೇಲಿ ಟಿವಿ ಇಲ್ಲ, ಮನೆಗೆ ಬಂದವರೆಲ್ಲ ಕೂತ್ಕೊಳ್ಳೋಕೆ ಮುಂಚೆ ನೋಡೋದೇ ಆ ಜಾಗನ. ಅಲ್ಲಿಡು, ಚೆನ್ನಾಗಿ ಕಾಣತ್ತೆ. ಆಹಾ, ಇದು 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 ನಮ್ಮಮ್ಮ ಅಂದ್ರೆ ಲವ್ ಯು ಲವ್ ಯು ಲವ್ ಯು ಅಮ್ಮ. ಕೊಡ್ತೀನಿ ನೋಡು. ಅಲ್ಲ ಅಲ್ಲೇ ಅಮ್ಮ, ನನ್ನ ಟ್ರೋಫಿಗೆ 7 ಮಾರ್ಕ್ಸಿನ ಜಾಗ ಇದು. ಅದು ಸರಿ, ಅಕ್ಕೆಯಲ್ಲಿ ಈ ತೋರಿಸ್ಬೇಕು. ನಿಮ್ಮ ಅಣ್ಣನ ಜೊತೆ ಆಚೆ ಹೋದ್ಲು, ಇನ್ನೂ ಬಂದಿಲ್ಲ. ಫೋನ್ ಹುಡ್ಕೋತಾ ಇದೆ ನೋಡು, ಯಾರು ಅಂತ. ಸರಿ ಅಮ್ಮ. ಹೇ, ವಿಕ್ಕಿ ಕಾಲ್ ಮಾಡ್ತಾ ಇದ್ದಾನೆ. ಈ ಅವಕಾಶನ ಮಿಸ್ ಮಾಡ್ಕೊಳ್ಬಾರ್ದು. ಹೇಗಿದ್ರು ಭಯಕ್ಕೆ ಅಕ್ಕನೂ ಇಲ್ಲ. ವಿಕ್ಕಿ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಿದೆ ಅಂತಿದ್ದಲ್ಲ, ಇವತ್ತು ಗೊತ್ತು ಮಾಡ್ಕೊಳ್ತೀನಿ. ಹಲೋ ಮಲ್ಲಿಯವರೇ, ನಿಮ್ಮ ಅವರೆಕಾಳು ಇಲ್ಲ, ಹೊರಗೋಗಿದ್ದಾಳೆ. ನೀವು? ನಾನು ಯಾರು ಅನ್ನೋದನ್ನು ಬಿಡಿ, ನೀವೇಕೆ ಇಷ್ಟೊತ್ತಲ್ಲಿ ನಮ್ಮ ಅಕ್ಕನ ಕಾಲ್ ಮಾಡ್ತಿದ್ದೀರಾ? ಅಕ್ಕನ ಅಂದರೆ ನೀವು ಮಲ್ಲಿ ತಮ್ಮನ? ಏನು, ನಮ್ಮ ಮನೆಯವ್ರನ್ನೆಲ್ಲ ಇಂಪ್ರೆಸ್ ಮಾಡಿದಾಗೆ ನನ್ನ ಇಂಪ್ರೆಸ್ ಮಾಡ್ಬೋದು ಅಂದ್ಕೊಂಡಿದ್ದೀರಾ? ಮಲ್ಲಿ ತಮ್ಮ ಅಂದರೆ ತುಂಬ ಸ್ವೀಟ್ ಅಂತ ಅಂದ್ಕೊಂಡಿದ್ದೆ. ಇವನು ನೋಡಿದ್ರೆ ಉರಿ ಉರಿ ಅಂತಿದ್ದಾನೆ. ಯಾಕೇನು ಮಾತಾಡ್ತಾ ಇಲ್ಲ? ಸಿಗಾಕೊಂಡೆ ಅಂತ ಭಯ ಆಗ್ತಿದ್ಯಾ? ಇಲ್ಲ, ಅದು ನಾನು ಅದೇನು ಮಾತಾಡ್ತಿದ್ದೀರಾ ಸ್ಪಷ್ಟವಾಗಿ ಮಾತಾಡಿ. ಈಗ ಫೋನ್ ಮಾಡಿ ಮಾತಾಡೋಕ್ಕೆ ನಮ್ಮ ಅಕ್ಕನ ಏನು ಅನ್ಕೊಂಡಿದ್ದೀರಾ? ನನ್ನ ಹುಡುಗಿ ಅವಳು ನಗ್ತಿದ್ರೆ ಇಡೀ ಜಗತ್ತು ಒಂದು ಕ್ಷಣ ನಿಂತಿದೆ ಅನ್ನೋಷ್ಟು ಚಂದ. ತಪ್ಪು ಮಾಡಿದವ್ರನ್ನ ಬೈಯೋದು ನೋಡ್ಬೇಕಾದ್ರೆ ಹುಡುಗಿ ಅಂದ್ರೆ ಹೀಗಿರ್ಬೇಕು ಅನ್ನೋಷ್ಟು ಗಟ್ಟಿಗಿತ್ತಿ. ಅವಳು ಎದುರಿಗಿದ್ರೆ ಜಗತ್ತೇ ಗೆಲ್ತೀನಿ ಅನ್ನೋಷ್ಟು ಧೈರ್ಯ. ವಿರಾಜ್ ಏನೋ ಮುಚ್ಚಿಡ್ತಾ ಇರ್ಬೋದಾ? ಒಂದೋ ಅವನಿಗೆ ಅವನು ಹುಡುಕ್ತಾ ಇರೋ ಹುಡುಗಿ ಸಿಕ್ಕಿರ್ಬೋದು, ಇಲ್ಲ ಅಂಥ ಹುಡುಗಿ ಸಿಗದೇ ಇಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾತಾಡಿರ್ಬೋದು. ಏನು ನಡೆಸ್ತಾ ಇದ್ದಾನೆ? ಮಿಥಿಲಾ, ಒಳಗೆ ಬರ್ಬೋದೇನಮ್ಮ? ಅಯ್ಯೋ, ನೀವು ನನ್ನ ರೂಮ್ ಒಳಗೆ ಬರೋಕ್ಕೆ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ?
ರಮ್ಯನ್ನ ರೌಡಿಗಳಿಂದ ಕಿಡ್ನಾಪ್ ಮಾಡಿಸೋದು. ಆಗ ವಿರಾಜ್ ಹೋಗಿ ಡೋರ್ ನಾಕ್ ಮಾಡದೆ ನನ್ನ ರೂಮಿಗೆ ಬರಬಾರ್ದು ಅಂತ ಗೊತ್ತಿಲ್ವಾ? ಮಿಥಿಲಾ, ಹರ್ಷಿತ್ನ ಗೋಲ್ನ ಹುಡ್ಕೊಂಡು ಬಂದ್ರ ಮಾವ. ಗೋಲು ಹರ್ಷಿತ್ ಕೆಳಗಡೆ ಆಡ್ತಾ ಇರ್ಬೋದು. ಕರೀಲಾ? ಅವನಿಲ್ಲ ಅಂತಾನೆ ನಾವು ಬಂದಿದ್ದು. ಮಾವ, ನೀನು ಭವಾನಿ ನಿನ್ನೂ ಕ್ಷಮಿಸಿಲ್ವಾ ಮಿಥಿಲ? ನಾನು ಅತ್ತೆನ ಕ್ಷಮಿಸೋದ? ಏನು ಹೇಳ್ತಿದ್ದೀರಾ? ನಾನು ನೋಡ್ತಾನೆ ಇದ್ದೀನಿ, ನಿಮ್ಮ ಮೊದಲಿನ ಥರ ಭವಾನಿ ಜೊತೆ ಮಾತಾಡ್ತಾನೆ ಇಲ್ವಲ್ಲ. ಹೀಗಂಥದ್ದು ಏನು ಮಾಡಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ? ನೀನು ನನ್ನನ್ನು ಇಗ್ನೋರ್ ಮಾಡ್ತಿದ್ಯಾ ಮಿಥಿಲಾ. ಅದು ಯಾರೋ ಜ್ಯೋತಿಷಿ ಹತ್ರ, ಬ್ರೋಕರ್ ಹತ್ರ ವೈಜಯಂತಿನ ಶಾಶ್ವತಿನ ಕರ್ಕೊಂಡು ಹೋಗಿದ್ಯಾ. ನಾನು ನಿನ್ನ ಅತ್ತೆ, ನನ್ನನ್ನು ಬಿಟ್ಟೇ ಹೋಗಿದ್ಯಾ. ಯಾಕಮ್ಮ ಮಿಥಿಲ, ಇನ್ನೂ ಹಳೇದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಮನಸ್ಸಿಂದ ಹೋಗುವಂಥ ನೆನಪಲ್ಲ ಮಾವ, ಅದು ಮನಸ್ಸನ್ನೇ ಗಾಯ ಮಾಡಿದೆ. ಅತ್ತೆನ ನಾನು ಅಮ್ಮನ ಥರ ನೋಡ್ತೀನಿ. ಅಂಥದ್ರಲ್ಲಿ ನನ್ನಮ್ಮನ್ನೇ ಅತ್ತೆ ಹೊರಗೆ ಹಾಕಿದ್ನ ನಾನು ಹೇಗೆ ಸಹಿಸ್ಲಿ ಮಾವ? ರೇವತಿಯವರು ಆರಾಮಾಗೇ ಇದ್ದಾರಲ್ವ ಮಿಥಿಲ? ಈಗಲಾದರೂ ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೋದಲ್ಲ? ಯಾವುದನ್ನ ಬಿಡ್ಲಿ ಮಾವ? ನನ್ನ ಅಮ್ಮನಿಗೆ ಮನೆ ದಾರಿ ಗೊತ್ತಿಲ್ಲದೆ ರೋಡ್ ಅಲ್ದಿರೋದ್ನ? ಅಥವಾ ನನ್ನ ಅಮ್ಮ ಕಾಣಿಸ್ತಿಲ್ಲ ಅಂತ ನಾನು ಇಡೀ ದಿನ ಒದ್ದಾಡಿರೋದ? ಈಗಲೂ ನೆನೆಸ್ಕೊಂಡ್ರು ಮೈಯೆಲ್ಲ ನಡ್ಕ ಬರುತ್ತೆ. ನಂಗೊಂದು ಟ್ರೋಮನೆ ಆಗಿದೆ. ಏನೋ ತಿಳಿದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದಾಳೆ. ಇದೊಂದ್ಸಲಿ ಕ್ಷಮಿಸ್ಬಿಡು ಮಿಥಿಲ. ಇನ್ಮೇಲೆ ಅವಳು ಈ ಥರ ಮಾಡಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಅಮ್ಮ ಸಿಕ್ಕಿದ್ಲು, ಎಲ್ಲ ಸರಿ ಹೋಯ್ತು. ಸಿಗ್ತಾ ಇದ್ದಿದ್ರೆ ಕ್ಷಮೆ ಯಾರಿಗೆ ಕೊಡ್ಬೇಕಿತ್ತು ಮಾವ? ಮಿಥಿಲ, ಹಾಗಂತ ನಮ್ಮಿಂದ ನೀ ದೂರ ಆದ್ರೆ ನಮ್ಗಿನ್ಯಾರಿದ್ದಾರೆ ಮಿಥಿಲ? ನಂಗಾದ್ರೂ ನಿಮ್ಮಿಬ್ರು ಬಿಟ್ರೆ ಯಾರಿದ್ದಾರೆ ಮಾವ? ಹೌದಲ್ವಾ? ಅದಕ್ಕೋಸ್ಕರನಾದ್ರೂ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಈಗ ಮನೇಲಿ ನೋಡು, ಎಲ್ಲ ವಿರಾಜನ್ ಪಟ್ಟಕ್ಕೇರಿಸ್ತಾ ನಮ್ಮನ್ನು ಮೂಲೆಯಲ್ಲಿ ಕೂರಿಸ್ತಾ ಇದ್ದಾರೆ. ನೀನು ದೂರ ಮಾಡಿದ್ರೆ ನಮ್ಮನ್ನು ಕೇಳೋರು ಯಾರ? ನೋಡು ಮಿಥಿಲ, ಅಧಿಕಾರದಲ್ಲಿ ನೀನ್ ಕೂರ್ಬೇಕಾಗಿರೋಳು. ನಿನ್ ಕೂರ್ಸಕ್ಕೆ ಏನೇನ್ ಮಾಡ್ಬೇಕೋ ಅದನ್ನ ನಾವು ಮಾಡ್ತೀವಿ. ನಿನ್ ಹಳೆದೆಲ್ಲ ಮರ್ತು ನಮ್ಮ ಜೊತೆ ಖುಷಿಯಾಗಿರೋ ಅಷ್ಟೇ ಸಾಕು. ಹಳೆದನ್ನೆಲ್ಲ ಮರೆಯಕ್ಕೆ ಸಾಧ್ಯ ಇಲ್ಲ ಮಾವ.